ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಜೂನಿಯರ್ ಕಾಲೇಜ್ ಸುವರ್ಣ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ. ಸುವರ್ಣ ಮಹೋತ್ಸವಕ್ಕೆ ಕಾಲೇಜಿಗೆ ಸಂಸದರ ಅನುದಾನದಿಂದ ಲಿಫ್ಟ್ ಭರವಸೆ. ಎಲ್ಲರ ಸಹಕಾರದಿಂದ ಸುವರ್ಣ ಮಹೋತ್ಸವ ಯಶಸ್ವಿ ಎಂದ ಬೇಳೂರು. ಕಾಲೇಜು ಅಭಿವೃದ್ಧಿಗೆ ಇನ್ನಷ್ಟು ಸಹಕಾರ ಅಗತ್ಯ ಎಂದ ಹರತಾಳು. ಸಿನಿಮಾ ಶೈಲಿಯಲ್ಲಿ ವಿದ್ಯಾರ್ಥಿಗಳನ್ನು ರಂಜಿಸಿದ ಚಿತ್ರನಟ ಅರುಣ್ ಸಾಗರ್. ಶ್ರೀಧರ್ ನಗರದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ. ಮಾರಿಕಾಂಬಾ ಜಾತ್ರೆಯೊಳಗೆ ನಗರ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಕುರಿತು ಶಾಸಕರಿಂದ ಮಾಹಿತಿ. ಮಾರಿಕಾಂಬಾ ಜಾತ್ರೆಗೆ ವಿದ್ಯುಕ್ತವಾಗಿ ಚಾಲನೆ. ಜೋಗ ರಸ್ತೆಯಲ್ಲಿ ಮರ ಕಡಿದ ಪೋತರಾಜ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಗ್ಗೆ ಸಂಸದರು, ಮಾಜಿ ಸಚಿವರ ಮಾತು. ಈಗ ಸುದ್ದಿಯ ವಿವರ. ಸುವರ್ಣ ಮಹೋತ್ಸವ ಅಭಿಯಾನದ ಸಂದರ್ಭ ನಾವು ಓದಿದ ಶಾಲೆಯನ್ನು ಸದಾ ನೆನಪಿಸಿಕೊಳ್ಳುವ ಮನಸ್ಸುಗಳ ಸಂಖ್ಯೆ ಹೆಚ್ಚಾಗಬೇಕು ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಮಂಗಳವಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಸಕ ಗೋಪಾಲಕೃಷ್ಣ ಬೇಳೂರು, ಮಾಜಿ ಸಚಿವ ಹರತಾಳು ಹಾಲಪ್ಪ, ಚಿತ್ರನಟ ಅರುಣ್ ಸಾಗರ್ ಮಾತನಾಡಿದರು. ವೇದಿಕೆಯಲ್ಲಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ, ಮಾಜಿ ಸದಸ್ಯೆ ಪ್ರಫುಲ್ಲಾ ಮಧುಕರ್, ಉಪನಿರ್ದೇಶಕ ಚಂದ್ರಪ್ಪ ಎಸ್ ಗುಂಡಪಲ್ಲಿ, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಬಿಎ ಇಂದೂಧರ್, ಸದಸ್ಯರಾದ ಉಮೇಶ್, ಲೋಕೇಶ್, ಭವ್ಯ, ಸಲೀಂ ಯೂಸುಫ್, ಡಾಕ್ಟರ್ ಸರ್ಫರಾಜ್ ಚಂದ್ರಗುತ್ತಿ, ಸಂತೋಷ್ ಕುಮಾರ್ ಎನ್ ಇನ್ನಿತರರು ಹಾಜರಿದ್ದರು. ಸಾನ್ವಿ ಜಿ ಭಟ್ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಪರಮೇಶ್ವರಪ್ಪ ಜಿ ಸ್ವಾಗತಿಸಿದರು. ಸತ್ಯನಾರಾಯಣ್ ಕೆಸಿ ಪ್ರಾಸ್ತಾವಿಕ ಮಾತನಾಡಿದರು. ಬಂಗಾರಪ್ಪ ಎಂ ವಂದಿಸಿದರು. ಎಲ್ಎಂ ಹೆಗಡೆ ಕಾರ್ಯಕ್ರಮವನ್ನು ನಿರೂಪಿಸಿದರು. 28 ಜನ ಶೂಟ್ ಆಗಿದ್ದು, ಉಗ್ರಗಾಮಿಗಳ ಗುಂಡಿಗೆ ಬಲಿಯಾಗಿದ್ದು ತಾವೆಲ್ಲರೂ ಕೂಡ ನೋಡ್ತೀವಿ. ಪಾಪ ಮಂಜುನಾಥ್ ಅವ್ರ ತಂದೆ ತಾಯಿಯಂದರು ಆ ಮಗು ಹೇಳಿದ್ರಂತೆ, ನಾನು 10th ಅಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತೆಗೆದುಕೊಳಪ್ಪ, ನಿಂಗೆ ನಾನು ಟೂರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಟೂರ್ ಕರ್ಕೊಂಡು ಹೋದ್ರು. ಜಮ್ಮು ಕಾಶ್ಮೀರ ಆ ಗುಡ್ಡಗಳು ಆ ಒಂದು ಭಾಗದಲ್ಲಿ ನಿನ್ನ ಧರ್ಮವನ್ನ ಕೇಳಿ ಗುಂಡೆ ಇಟ್ಟವ್ರನ್ನ ಹೊಡೆದು ತೆಗೆದಿದ್ದು ನಿಮ್ಗೆ ಗೊತ್ತಂತ ವಿಚಾರ. ಪಾಪ ಒಬ್ಬ ಡಿಫೆನ್ಸ್ ಅಲ್ಲಿ ಇದ್ದಂತವನು ಮದುವೆಯಾಗಿ 1 ವಾರಕ್ಕೆ ನಾನು ಕೆಲಸ ಮಾಡಿದಂಥ ಜಾಗದಲ್ಲೇ ಆ ಒಂದು ಹನಿಮೂನ್ ಟೂರ್ ಅಲ್ಲಿ ಹೋಗೋಣ ಅಂತ ಹೇಳಿ ಅವ್ರ ಹೆಂಡತಿಯನ್ನ ಕೈ ಇಟ್ಕೊಂಡು ಕರ್ಕೊಂಡು ಹೋದಾಗ ಆ ಹೆಣ್ಣಿನ ಮುಂಭಾಗದಲ್ಲಿ ತನ್ನ ಗಂಡನನ್ನ ಶೂಟ್ ಔಟ್ ಮಾಡಿದ್ದು ಕೂಡ ನಮಗೆ ಗೊತ್ತಂತ ವಿಚಾರ. ಮೊನ್ನೆ ಡೆಲ್ಲಿಯಲ್ಲಿ ಆ ಅಲ್ಯೂಮಿನಿಯಂ ನೈಟ್ರೇಟ್ ಅನ್ನ ಸುಮಾರು 30 ಕ್ವಿಂಟಲ್ ಸ್ಟಾಕ್ ಅನ್ನ ಮಾಡಿ ಅದ್ರಲ್ಲಿ 1 ಕ್ವಿಂಟಲ್ ಬ್ಲಾಸ್ಟ್ ಆಯ್ತು, some kg ಬ್ಲಾಸ್ಟ್ ಆಯ್ತು, ಎಷ್ಟೋ ಜನ ದುರ್ಮರಣ ಆದ್ರು. ಅಂದ್ರೆ ವೈಟ್ ಕಲರ್ ಟೆರರಿಸಮ್. ಅಂದ್ರೆ ವಿದ್ಯಾಭ್ಯಾಸ ಒಬ್ಬ ಡಾಕ್ಟರ್ ಆದಂತರು, ವಿದ್ಯಾಭ್ಯಾಸ ಇರೋಂಥರು ಕೂಡ ಆ ವೈದ್ಯಕೀಯ ಕ್ಷೇತ್ರದಲ್ಲಿದ್ದು ಇನ್ನೊಂದು ಜೀವಕ್ಕೆ ಜೀವನ ಕೊಡುವಂಥ ಜಾಗದಲ್ಲಿ ಇದ್ದಂಥವ್ರು ಜೀವ ತೆಗೆಯುವಂಥ ಕೆಲಸ ಆಯ್ತಲ್ಲ. ಹಾಗಾಗಿ ಆ ಶಿಕ್ಷಣ ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಅನ್ನೋದು ಅತ್ಯಂತ ಮುಖ್ಯ. ನಾವು ಕಲಿತಂಥ ವಿದ್ಯಾಭ್ಯಾಸ ದೇಶ ನಾವೆಲ್ಲರೂ ಕೂಡ ಆಚರಣೆ ಮಾಡೋದಿದ್ದೀವಿ. ಇಲ್ಲಿಯ ವಿದ್ಯಾರ್ಥಿನಿಯರು ಈ ಓದ್ತಿರುವಂಥ ನೀವು ಒಂದು ರೆಸಲ್ಯೂಷನ್ ಅನ್ನ ಮಾಡಿ, ನಾನು ಓದಂಥ ಸ್ಕೂಲನ್ನ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಮರೆಯಲ್ಲ ಅನ್ನೋಂಥ ಒಂದು ಸಂಕಲ್ಪವನ್ನ ಬರುವಂತ ಒಂದು ಹೊಸ ವರ್ಷದಲ್ಲಿ ರೆಸಲ್ಯೂಷನ್ ಅನ್ನ ನಾವೆಲ್ಲರೂ ಕೂಡ ಮಾಡಬಹುದಾ? ಮುಂದೆ ಈ ಸಂಸ್ಥೆಗೆ ಸರ್ಕಾರ ಎಲ್ಲದೂ ಮಾಡುತ್ತೆ, ಆದರೆ ನಿಮ್ಮ ಒಂದು ನೆನಪಿಗೋಸ್ಕರ ಈ ಸಂಸ್ಥೆಗೆ ಒಂದು ಕೊಡುಗೆಯಾಗಿ ಏನಾದರೂ ಒಂದು ನಾವು ಮಾಡ್ಬೋದಾ? ಆ ದಿಕ್ಕಲ್ಲಿ ಚಿಂತನೆಯನ್ನ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಂತ ನಂಗೆ ಆಶ್ಚರ್ಯ ಆಯಿತು. ನಮ್ಮ ಪ್ರಿನ್ಸಿಪಾಲ್ ಆಂಕರಿಂಗ್ ಮಾಡಬೇಕಾದಾಗ 2007ರಲ್ಲಿ PUCಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸಾಗರ ಕೊಟ್ಟಿದೆ ಅಂತ ಕೇಳಿ ಆಶ್ಚರ್ಯ ಆಯಿತು. ಮೋಸ್ಟ್ಲಿ ಇಡೀ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಫಸ್ಟ್ ರ್ಯಾಂಕ್ ಅನ್ನ ಯಾವುದೇ ಕಾಲೇಜು ಕೊಟ್ಟಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಒಂದು ಅಂಕಿಅಂಶದ ಪ್ರಕಾರ ಅದಾಗಿದೆ ಅಂದ್ರೆ ಅದು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ನಮ್ಮ ಸಾಗರ ಅಂತ ಹೇಳಿ ಅತ್ಯಂತ ಅಭಿಮಾನ ಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ಸಂದರ್ಭದಲ್ಲಿ ಅದರ ಪ್ರಯುಕ್ತ ಸಂಸ್ಥೆ ಶುರುವಾದಾಗಿಂದ ಈಗಿನವರೆಗೂ ಕೂಡ ನಮಗೆ ಪಾಠ ಮಾಡಿದಂಥ ಎಲ್ಲ ಪ್ರಾಧ್ಯಾಪಕರಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡ್ಕೊತೀನಿ. ನಮ್ಮ ಹಾಲಪ್ಪನವ್ರು ಹೇಳ್ತಾ ಇದ್ರು, ಇಲ್ಲಿ ಏನಾದರೂ ಈ ಸಂದರ್ಭದಲ್ಲಿ ಒಂದು ಘೋಷಣೆ ಮಾಡೋದು ಒಳ್ಳೇದು ಅಂತ ಹೇಳ್ತಾ ಇದ್ರು. ವಿದ್ಯಾರ್ಥಿ ಮತ್ತೆ ಈ ಸಾಗರದ ಕ್ಷೇತ್ರದ ಜನ ಆಶೀರ್ವಾದ ಮಾಡಿ 2004ರಲ್ಲಿ ಕ್ಷೇತ್ರದ ಶಾಸಕನಾಗಿ ನಾನು ಬರ್ತೇನೆ ಬಂಧುಗಳೇ. ಬಂದ ಮೇಲೆ
ನಾನು ಇಲ್ಲಿ ಕೂತು ಇಲ್ಲಿರುವಂಥ ಶಿಕ್ಷಕರ ಬೇಕಾದ್ರೆ ಒಂದೇ ಮಾತು ಹೇಳಿರೋದು, ಈ ದೊಡ್ಡ ಪದ ಹೋಗಬೇಕು. ಈ ಕಾಲೇಜ್ ಇವತ್ತು ಉನ್ನತ ಸ್ಥಾನದಲ್ಲಿ ತರುವಂಥ ಕೆಲಸ ಮಾಡಬೇಕು. ಏನು ಮಾಡಬೇಕಂತ ಕೇಳಿದಂಥ ಸಂದರ್ಭದಲ್ಲಿ ಅವತ್ತು ಎಲ್ಲ 40 ಜನ ಶಿಕ್ಷಕರನ್ನ ಒಂದು ಕಡೆ ಕೂರಿಸಿ ಒಂದು ದಿವಸ ಅವತ್ತು ನಾವು ಚರ್ಚೆ ಮಾಡಿದ್ದೀವಿ. ಹೀಗೆ ಮಾಡಬೇಕು, ಹಾಗೆ ಮಾಡಬೇಕಂತ ಎಲ್ಲ ಒಂದು ತಮ್ಮ ಸಲಹೆಗಳನ್ನು ಕೊಟ್ಟರು ಆ ತಂಡದಲ್ಲಿ. ಬಹುಶಃ ಆನಂತರ ಯಾರಿದ್ರು ಗೊತ್ತಿಲ್ಲ, ಗಣೇಶ್ ಅವ್ರು ಫಸ್ಟ್ ಇದ್ರು, ತಾವಿದ್ರಿ ಗಣೇಶ್ ಅವರೇ, ಆಮೇಲೆ ವಾಮನ್ ರಾವ್ ಅವರು ಬಂದರು. ಎಲ್ಲ ಕಿಟಕಿಗಳನ್ನು ಬಂದ್ ಮಾಡಿಸಿ, ಎಲ್ಲ ಎಲ್ಲಿ ಬೇಕಲ್ಲ ಓಡಾಡುವಂಥ ಇದು ಬಾಗಿಲನ್ನು ಬಂದ್ ಮಾಡಿ, ಪ್ರಿನ್ಸಿಪಾಲ್ ಎಲ್ಲಿರ್ತಾರೆ ಅಲ್ಲಿಂದ ಹೋಗುವಂಥ ದೃಷ್ಟಿಯಲ್ಲಿ ಆ ಕಾಲೇಜನ್ನು ಅಭಿವೃದ್ಧಿ ಮಾಡಬೇಕು. ಏನೇನು ಬೇಕು ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಬಂದೆ. ನನಗೆ ಈ ದೊಡ್ಡ ಕಾಲೇಜ್ ಅವಾಗೇನು ಎಷ್ಟು ಜನ ಇದ್ರು, ಒಂದು 250 ಅಷ್ಟೇ, 250 ಜನ ಅಷ್ಟೇ ಇದ್ದೀವಿ. ಅವತ್ತು ಶುರುವಾಯಿತು ನೋಡ್ರಿ ಈ ಕಾಲೇಜಿಗೆ. ಅವತ್ತು ಇಡೀ ರಾಜ್ಯದಲ್ಲಿ ಹೆಸರು ಬರುವಂಥ ಕೆಲಸವನ್ನು ಮಾಡಿದ್ರೆ ಅದು ಗೋಪಾಲಕೃಷ್ಣ ಬೇಡೂರೇ ಮಾಡಿ ತೋರಿಸಿದ್ದಾನೆ ಅಂತ ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ ಬಂಧುಗಳು. ಇವತ್ತು ನಾನು 8ರಲ್ಲೂ ನಾನು ಆಯ್ಕೆ ಆಗಿ ಬಂದೆ, ಅವತ್ತಿಗೂ ಬಿಟ್ಟಿಲ್ಲ. ಈಗ 2300 ಎಲ್ಲ ಸಾರ್ವಜನಿಕರು ಮತ್ತು ಹಿರಿಯರು ಈ ತಾಲೂಕಿನಲ್ಲಿ ಇದ್ದಂಥ ಎಲ್ಲ ಜನಪ್ರತಿನಿಧಿಗಳಿಂದ ಹಿಡಿದು, ನಾಗರಿಕರಿಂದ ಹಿಡಿದು ಮತ್ತು ಉದ್ಯಮಿಗಳಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಹೇಳಿದರು. ಅರುಣವ್ರು ಹೇಳಿದರು, ಒಂದು ಡೈಲಾಗ್ ಹೇಳಿದ್ರು, ನನಗೆ ಡೈಲಾಗು ಕುವೆಂಪುರ ವಚನ ಸ್ವಲ್ಪ ಬರಲ್ಲ ನನಗೆ. ನಾವು ರಾಜಕೀಯದಲ್ಲಿ ಕೇಳಿ ರಫ್ ಆಗಿ ಟಫ್ ಆಗಿ ಏನು ಬೇಕಾದ್ರೂ ನಾವು ಮಾತಾಡ್ತೀವಿ, ಅದು ಸ್ವಲ್ಪ ಕಷ್ಟ ನಮಗೆ ಸ್ವಲ್ಪ. ಯಾಕಂದ್ರೆ ನಾನು ಓದಿದ್ದು ಕಮ್ಮಿ ಅಲ್ಲ. ಕೆಲವರು ಹೇಳ್ತಾರೆ ಬೇಡೂರು ಓದೇ ಇಲ್ಲ ಅಂತ ಟೀಕೆ ಮಾಡ್ತಾರೆ. ಬೇಡೂರು ಓದಿಲ್ಲ ಇರ್ಬೋದು, ಮಾನವೀಯತೆಯ ಗುಣ ಬೇಡೂರಲ್ಲಿದೆ. ಅದನ್ನು ಮಾತ್ರ ಯಾವತ್ತೂ ಬೇಡೂರು ಮರಲಿಕ್ಕೆ ಸಾಧ್ಯ ಇಲ್ಲ. ಬೇಡೂರು MLA ಆಗಿ ಯಾವತ್ತೂ ನಾನು ನೋಡೋದಿಲ್ಲ. ಸಾರ್ವಜನಿಕರು ನನ್ನ ಮನೆಯವರ ಥರ ನಾನು ನೋಡುವಂಥ ಗುಣವನ್ನು ಬೆಳೆಸ್ಕೊಂಡು ಬಂದಿದ್ದೇನೆ. ನನ್ನ ರಾಜಕೀಯ ಶಕ್ತಿ ಏನೇ ಇರ್ಬೋದು ಸರ್, ಈ ತಾಲೂಕಿನ ಜನರ ಸೇವೆಯೇ ನನ್ನ ಮುಖ್ಯ ಗುರಿಯಾಗಿದ್ದು ಬಿಟ್ಟರೆ ನಾನು ಯಾವುದೇ ಇದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಒಂದು ಕಡೆ ಭಾಳ ಖುಷಿಯಾಗಿದೆ. ಈ ಸುವರ್ಣ ಸಂಭ್ರಮದಲ್ಲಿ ನಾವೆಲ್ಲರೂ ಬಂದು ಭಾಗವಹಿಸಿ ಇವತ್ತು ಕರೆದಂಥ ಮುಖ್ಯ ಅತಿಥಿಗಳೆಲ್ಲರೂ ಬಂದಿದ್ದಾರೆ. ಇಂಥ ಒಂದು ಭವ್ಯವಾದಂಥ ಕಾರ್ಯಕ್ರಮ ನಿಮಗೆ ಸರಿಯಾದ ಮಾರ್ಗದರ್ಶನ ಉಪನ್ಯಾಸಕರಿಂದ ಸಿಗಲಿ, ನಿಮ್ಮ ತಂದೆ ತಾಯಿಗಳಿಂದ ಸಿಗಲಿ, ನಿಮ್ಮ ನೆರೆಹೊರೆಯಿಂದ ಪಡೆದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ಈ ಕಾಲೇಜು 2560 ವಿದ್ಯಾರ್ಥಿಗಳಿದ್ದಾರೆ. 981 ಸೈನ್ಸಲ್ಲಿ ಓದೋರಿದ್ದಾರೆ. ಅಂದರೆ ಇಡೀ ರಾಜ್ಯದಲ್ಲಿ ಈ ವರ್ಷ ನಂಬರ್ 1 ಕಾಲೇಜ್ ಇದೆ. T26 ಇದು ನಂಬರ್ 1 ಇದೆ. ಹೋದ ವರ್ಷ ನಂಬರ್ 2 ಇತ್ತು. 1, 2, 3ರಲ್ಲೇ ಇರ್ತದೆ ಸ್ಟ್ರೆಂತ್ ವೈಸ್. ಈ ಕಾಲದ ಪ್ರೈವೇಟೈಸೇಷನ್, ಲಿಬರಲೈಸೇಷನ್ ಮತ್ತು ಪ್ರಪಂಚೀಕರಣ, ಉದಾರೀಕರಣ, ಇದರ ಮಧ್ಯೆ ಈ ಕಾಲೇಜಿನಲ್ಲಿ ಇಷ್ಟೊಂದು ಓದ್ತಿದ್ದಾರೆ ಅಂತ ಹೇಳಿದ್ರೆ ಇದರ ಘನತೆ, ಇದರ ಗೌರವ, ಇಲ್ಲಿ ಉಪನ್ಯಾಸಕರು, ಈ ಊರಿನ ಸಂಸ್ಕೃತಿ, ಆಚಾರ ವಿಚಾರ, ಇದು ಕಾರಣ. ಎಲ್ಲರೂ ಇಲ್ಲಿ ಸೀಟ್ ಕೊಡಿಸಿ ಅಂತ, ಇಲ್ಲಿ ಸೇರಿಸಿ ಅಂತ ಒಂದು ವಾತಾವರಣ ಇದೆ. ಇಂಥ ಕಾಲೇಜಿನಲ್ಲಿ ತಮ್ಮ ಬದುಕನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮನ್ನೆಲ್ಲ ತಿಳಿದಂಥ ಎಲ್ಲರನ್ನು ನೆನೆಸ್ಕೊಂಡು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಿ, ಚೆನ್ನಾಗಿ ನಡೀಲಿ ಅಂತ ಹಾರೈಸಿ ಈ ಊರಿನ ಬಗ್ಗೆ ಅತ್ಯಂತ ಗೌರವ. ಕಾಲೇಜ್ ಅಂತ ಹೇಳಿದ್ರೆ ನಾನು ಇಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ದಿಲ್ಲ, MLA ಆಗಿದ್ದೆ ಈ ಒಂದು ವರ್ಷ ಒಂದು ಬಾರಿ. ಅಂಥ ಸಂದರ್ಭದಲ್ಲಿ ನನಗೊಂದು ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಒಂದೇ ಬಾರಿಗೆ ಒಬ್ಬ ಶಿಕ್ಷಕರಿದಾರಲ್ಲ, ಒಂದು ಸ್ಕೂಲ್ ಅಂದ ತಕ್ಷಣ 4 ಗೋಡೆನ, 4 ಕಿಟಕಿನ, 1 ಡೋರ ಅಲ್ಲ. ಶಿಕ್ಷಣ ಅಂದರೆ ಆ 4 ಗೋಡೆಯ ನಡುವೆ ಕೂತಂಥ ಮನಸ್ಸುಗಳು, ಆ ಮನಸ್ಸಿಗೆ ಜ್ಞಾನ ಕೊಡುವಂಥ ಅಧ್ಯಾಪಕರೇ ಶಿಕ್ಷಣ. ಆ್ಯಕ್ಚುಲಿ ಅಂತಹ ಒಂದು ಶಿಕ್ಷಣವನ್ನು ಕೊಟ್ಟಂಥ ಶಾಲೆ ಮಟ್ಟೂರವ್ರು ಇಲ್ಲೇ ಕೂತಿದ್ದಾರೆ. ನಾನು ಆ್ಯಕ್ಚುಲಿ ನಂಬ್ತಿರೋ ಇಲ್ಲೋ, ನಾನು ಈ ಕಾಲೇಜಲ್ಲಿ 3 ವರ್ಷ ಓದಿದ್ದೀನಿ. ಯಾಕೆಂದರೆ ಫಸ್ಟ್ ನಾನು ಸೈನ್ಸ್ ತೊಗೊಂಡು ಓದೋಕ್ಕಾಗ್ದೇ ಫೇಲ್ ಆಗಿಬಿಟ್ಟು ಮತ್ತೆ ನಾನು BCom ತೊಗೊಂಡೆ. ಆದರೆ ನಾನು ಸಾಂಸ್ಕೃತಿಕವಾಗಿ ಕಲೆ ಇರ್ಬೋದು, ಚಿತ್ರಕಲೆ ಇರ್ಬೋದು, ಸಾಮಾಜಿಕ ಬದ್ಧತೆ ಇರ್ಬೋದು, ಅದೆಲ್ಲವನ್ನು ಹೇಳ್ಕೊಂಡ ಗುರುಗಳು ಇಲ್ಲಿದ್ದಾರೆ. ಯಾಕೆಂದರೆ ಈ ಜಾಗ ಏನಿದೆ ಇದು ಬಹಳ ಇಂಪಾರ್ಟೆಂಟ್. ಇಲ್ಲೇ ಐಸ್ ಕ್ಯಾಂಡಿ ಮಾರೋನು, ಕೆಳಗಡೆ ಇಲ್ಲೇ ಕೆಳಗಡೆ ಕೂತ್ಕೊಂಡು ಏನೋ ಕಿತ್ತಳೆ ಹಣ್ಣನ್ನು ಹೆಚ್ಚೋನು, ನಾವೆಲ್ಲ ಹೊರಗೆ ಬರ್ತಾ ಇದ್ವಿ. ಟೀಚರ್ ಹೊರಗೆ ವಿಜಯಮ್ಮನ್ ಅಂತಾರೆ, ಮಟ್ಟೂರು ಅಂತಾರೆ. ಕ್ಲಾಸಲ್ಲಿ ಇದ್ದಾಗ ಒಂಥರ ಹೊರಗಡೆ ಬಂದರೆ ಹೆಗಲ ಮೇಲೆ ಕೈ ಹಾಕೊಂಡು ಅಪ್ಪ ಹೇಗಿದ್ದಾರೆ, ಏನಾದ್ರು ತೊಂದರೆ ಇದೆಯಾ ಕೇಳುವಂತಹ ಶಿಕ್ಷಕರು ಬಹಳ ಒಳ್ಳೆಯವರಾಗಿದ್ದಾರೆ. ಕಷ್ಟ ಇದೆಯಾ, ಫೀಸ್ ಕಟ್ಟಕ್ಕಾಗಲ್ವಾ ನಿನಗೆ, ನಾನು ಯಾವ ಥರ. ಸಾಗರ ಶ್ರೀಧರ ನಗರ ಭಾಗಕ್ಕೆ ಮೂಲಭೂತ ಸೌಲಭ್ಯ ಕಲ್ಪಿಸಲು 50 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ. ಕೊಳಚೆ ನಿರ್ಮೂಲನಾ ಮಂಡಳಿ ಮೂಲಕ ಮಂಜೂರಾದ ಹಣವನ್ನು
ಚರಂಡಿ ರಸ್ತೆ ನಿರ್ಮಾಣದಂತಹ ತುರ್ತು ಕಾಮಗಾರಿಗೆ ಬಳಸಿಕೊಳ್ಳಲಾಗುತ್ತದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಶ್ರೀಧರ ನಗರದಲ್ಲಿ ಸೋಮವಾರ ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ಮಂಜೂರಾದ 50 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಅಭಿಯಂತರರಾದ ರಾಜೇಶ್, ವಿಠ್ಠಲ್ ಹೆಗಡೆ, ಪ್ರಮುಖರಾದ ಎಲ್. ಚಂದ್ರಪ್ಪ, ನಾರಾಯಣಪ್ಪ, ನಾಗರತ್ನಮ್ಮ, ಮಂಜುಳಾ ಚಂದ್ರಪ್ಪ, ಗಣಪತಿ ಮಂಡಗಳಲ್ಲಿ, ಕಲಸೆ ಚಂದ್ರಪ್ಪ, ಅಶೋಕ್ ಬೇಳೂರು, ಶೇಖರಪ್ಪ, ಆನಂದ್, ಶಿವಕುಮಾರ್ ಇನ್ನಿತರರು ಹಾಜರಿದ್ದರು. ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಈ ಒಂದು ಏರಿಯಾಕ್ಕೆ 50 ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿದೆ. ಉದ್ದೇಶ ಇಲ್ಲಿಯ ಚರಂಡಿಗಳನ್ನು ಅಂದರೆ ಚರಂಡಿ ಮಾಡುವಂಥ ಇದಕ್ಕೆ ಕೊಳಚೆ ನೀರು ಹೋಗಲಿಕ್ಕೆ ವ್ಯವಸ್ಥೆ ಆಗುವ ರೀತಿಯಲ್ಲಿ ಚರಂಡಿ ವ್ಯವಸ್ಥೆಗಾಗಿ ಈ ಸರಿ ಒಂದು 50 ಲಕ್ಷ ರೂಪಾಯಿ ಇಲ್ಲಿ ಕೊಟ್ಟಿದ್ದಾರೆ. ನಾನು ಈ ವಾರ್ಡಿಗೆ ಕೊಟ್ಟಿದ್ದೀವಿ, ಇದೊಂದು ವಾರ್ಡಿಗೆ ಕೊಟ್ಟಿದ್ದೀವಿ. ನೆಕ್ಸ್ಟ್ ಬರೋವಂಥದ್ದು ಇನ್ನು ಎಷ್ಟು ವಾರ್ಡಲ್ಲಿ ಕೊಳಚೆ ಪ್ರದೇಶ ಇದೆ ಅದು ನೋಡಿಬಿಟ್ಟು ಆದ್ಯತೆ ಮೇಲೆ ಕೊಡಲಿಕ್ಕೆ ನಾವು ಮಾಡಿದ್ದೀವಿ. ಮತ್ತು ಕೊಳಚೆ ನಿರ್ಮೂಲನೆ ಇದರಿಂದ ಹಿಂದೆ ಮನೆಗಳನ್ನು ಅರ್ಧಕ್ಕರ್ಧ ಮಾಡಿರುವಂಥದ್ದು ನೀವೆಲ್ಲರೂ ಗಮನದಲ್ಲಿಟ್ಟಿದ್ದೀವಿ. ಹಿಂದಿನ ಸರ್ಕಾರದಲ್ಲಿ ಯಾವುದೇ ಮನೆಗಳಿಗೆ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಕೊಡಲಿಕ್ಕಾಗಿಲ್ಲ. ಸಾಗರದಲ್ಲಿ ಫೆಬ್ರವರಿ 3ರಿಂದ ನಡೆಯಲಿರುವ ಮಾರಿಕಾಂಬಾ ದೇವಿಯ ಜಾತ್ರೆಯ ಆರಂಭಿಕ ಹಂತವಾದ ಮರ ಕಡಿಯುವ ಶಾಸ್ತ್ರ ಮಂಗಳವಾರ ವಿದ್ಯುಕ್ತವಾಗಿ ನಡೆಯಿತು. ಉಪ್ಪಾರಕೇರಿಯ ಚಿಕ್ಕಮ್ಮನ ಮನೆಯಿಂದ ಪೋತರಾಜನಿಗೆ ವಿಶೇಷ ಪೂಜೆ ಸಲ್ಲಿಸಿ ಅರಿಶಿನ ಶಾಸ್ತ್ರ ಮುಗಿಸಿ ಅಲ್ಲಿಂದ ಮಾರಿಕಾಂಬಾ ದೇವಸ್ಥಾನಕ್ಕೆ ಕರೆದುಕೊಂಡು ಬರಲಾಯಿತು. ನಂತರ ಮಾರಿಕಾಂಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪೋತರಾಜ ಮರ ಹುಡುಕುವ ಕಾರ್ಯಕ್ಕೆ ಮುಂದಾದರು. ಅತ್ಯಂತ ಆವೇಶಭರಿತನಾಗಿ ಚಾಟಿ ಸೇವೆ ಮೂಲಕ ಪೋತರಾಜ ಮರ ಹುಡುಕಲು ಪ್ರಾರಂಭ ಮಾಡಿದರು. ಸಾಗರ್ ಹೋಟೆಲ್ ಸರ್ಕಲ್ ಮೂಲಕ ಮರ ಹುಡುಕುತ್ತಾ ಹೊರಟ ಪೋತರಾಜನ ಹಿಂದೆ ಸಾವಿರಾರು ಭಕ್ತರು ಹಿಂಬಾಲಿಸಿದರು. ನಂತರ ಜೋಗ ರಸ್ತೆಯ ರಾಮ ದೇವಸ್ಥಾನದ ಸಮೀಪ ಹಲಸಿನ ಮರ ಗುರುತಿಸಿದ ಪೋತರಾಜ ಚಾಟಿಯಿಂದ ಹೊಡೆಯುವ ಮೂಲಕ ಮರ ಕಡಿಯುವ ಶಾಸ್ತ್ರವನ್ನು ಮುಗಿಸಿದರು. ಮರ ಕಡಿಯುವ ಶಾಸ್ತ್ರ ಕಾರ್ಯಕ್ರಮದಲ್ಲಿ ಸಂಸದ ಬಿ.ವೈ. ರಾಘವೇಂದ್ರ, ಶಾಸಕ ಗೋಪಾಲಕೃಷ್ಣ ಬೇಳೂರು, ಮಾಜಿ ಸಚಿವ ಹರತಾಳು ಹಾಲಪ್ಪ ಸೇರಿ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಂಸದ ಬಿ.ವೈ. ರಾಘವೇಂದ್ರ ಹಾಗೂ ಮಾಜಿ ಸಚಿವ ಹರತಾಳು ಹಾಲಪ್ಪ ಮಾತನಾಡಿದ್ದಾರೆ. ದೈವ ಭಕ್ತಿಯಿಂದ ಈ ಕಾರ್ಯಕ್ರಮ ನೆರವೇರ್ತದೆ ನಮ್ಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯದ ಫಲ ಇವತ್ತು ಸನ್ಮಾನಿಸಿದ ಹಾಲಪ್ಪನವ್ರ ಜೊತೆಗೆ, ಶಾಸಕರ ಜೊತೆಗೆ, ನಮ್ಮೆಲ್ಲ ಈ ಭಾಗದ ಪ್ರಮುಖರ ಜೊತೆಗೆ ಮರ ಕಡಿಯುವಂತ ಒಂದು ಶಾಸ್ತ್ರ ಇತ್ತು. ಮೊದಲನೇ ಒಂದು ಉತ್ಸವ ಪದ್ಧತಿ ಇಲ್ಲಿಂದ ಶುರುವಾಗುತ್ತೆ. ಈ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ಳುವಂಥ ಒಂದು ಅವಕಾಶ ನನಗೆ ಸಿಕ್ಕಿರೋದು ನನ್ನ ಯೋಗ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆ ತಾಯಿ ಆಶೀರ್ವಾದದಿಂದ ನಮ್ಮ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಅನೇಕ ಸಾಂಕ್ರಾಮಿಕ ರೋಗಗಳು, KFD ಮತ್ತೊಮ್ಮೆ ರಿಪೀಟ್ ಆಗ್ತಾ ಇದೆ. ಈ ಥರದ ಅನೇಕ ಸಮಸ್ಯೆಗಳಿದೆ. ರೈತರು ನೆಮ್ಮದಿಯಿಂದ ಬದುಕುವಂಥ ಒಂದು ದೊಡ್ಡ ಆಶೀರ್ವಾದ ಆ ತಾಯಿ ಮಾರಿಕಾಂಬೆ ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ತೇನೆ. ಈ ವರ್ಷದ ಸಾಗರದ ಮಾರಿ ಜಾತ್ರೆಯ ಪ್ರಾರಂಭ ಇವತ್ತಿನಿಂದಾಗಿದೆ. ಮರ ಕಡಿಯುವ ಶಾಸ್ತ್ರದ ಮೂಲಕ ಪ್ರತಿ ವರ್ಷದಂತೆ ಪ್ರತಿ 3 ವರ್ಷದಂತೆ ಒಮ್ಮೆ ನಡೀತದೆ. ಈ ವರ್ಷ ಕೂಡ ಯಶಸ್ವಿಯಾಗಿ ಒಳ್ಳೆ ರೀತಿಯಲ್ಲಿ ಆಗಲಿ, ಮಳೆ ಬೆಳೆ ರೋಗ ರುಜಿನಗಳಿಂದ ದೂರ ಆಗಲಿ ಅಂತ ತಾಯಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.